ಹಲೋ ಫ್ರೆಂಡ್ಸ್, ನಾನು ಈ ದಿನ ಕೆಂಪು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮಸಾಲೆ ದೋಸೆಗೆ ಮೇಲೆ ಲೇಪನ ಮಾಡ್ತೀವಲ್ಲ ಫ್ರೆಂಡ್ಸ್, ಅದು ಕೆಂಪು ಚಟ್ನಿನ ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಸುಲಭನೂ ಸಹ ಮಾಡಲಿಕ್ಕೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ತುಂಬ ಕಡಿಮೆ. ಏನಂದರೆ ಮೆಣಸಿನ್ಕಾಯಿನ ತೊಳೆದು ಇಟ್ಕೊಂಡಿದ್ದೀನಿ. ನಂತರ ಒಂದು ಚಿಟಿಕೆ ಜೀರಿಗೆ, ಒಂದು ಸಣ್ಣದು ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು ಸ್ವಲ್ಪ ಮತ್ತು ಕರಿಬೇವು ಮತ್ತು ಸಾಂಬಾರು ಸೊಪ್ಪು ಇಷ್ಟಿದ್ರೆ ಸಾಕು. ಕೆಂಪು ಚಟ್ನಿನ ಮಾಡ್ಬೋದು. ಇದಕ್ಕೆ ಕೆಲವರು ಬೆಲ್ಲ ಸೇರಿಸ್ತಾರೆ, ನಾನು ಸೇರಿಸ್ತಾ ಇಲ್ಲ. ಮತ್ತು ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಮೆಣಸಿನ್ಕಾಯಿನ ತೊಳೆದು ನೆನೆಸಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಜೀರಿಗೆ ಸೇರಿಸ್ತಾ ಇದ್ದೀನಿ, ನಂತರ ಬೆಳ್ಳುಳ್ಳಿ, ನಂತರ ಹುಣಸೆಹಣ್ಣು ಇಷ್ಟು ಸಾಕು, ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ನಾನೆಲ್ಲ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ, ಹಾಗಾಗಿ ಹಾಗೆ ತೆಗೆದು ಹಾಕ್ತಾಯಿದ್ದೀನಿ. ನಂತರ ಸಾಂಬಾರು ಸೊಪ್ಪು, ಸ್ವಲ್ಪ ಸಾಂಬಾರು ಸೊಪ್ಪು ಹಾಕಿ, ನಂತರ ನೋಡಿ ಕರಿಬೇವು ಸೊಪ್ಪು ಸೇರಿಸ್ತಾ ಇದ್ದೀನಿ. ಇದು ಎಳೆದು, ಅದಕ್ಕೆ ನಾನು ಇದನ್ನು ಕಡ್ಡಿ ಸಹ ಹಾಕ್ತಾಯಿದ್ದೀನಿ. ಇನ್ನು ಕಡ್ಡಿನೇ ಹಾಕ್ತೀವಿ ಅಂತ ಅಂದ್ಕೋಬೇಡಿ ನೋಡಿ. ಈ ಥರ ಆಗಿದೆ. ನಾನು ಇವಾಗ ಇದಕ್ಕೆ ನೀರು ಸೇರಿಸ್ತಾ ಇದ್ದೀನಿ, ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕೆಂಪು ಚಟ್ನಿ ಇವಾಗ ರೆಡಿ ಆಯಿತು. ಒಳ್ಳೆ ಗಮ್ ಅಂತ ಇದೆ. ಇವಾಗ ನಾನು ಮುಂದೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ.
ಹಲೋ ಫ್ರೆಂಡ್ಸ್, ನಾನು ಈ ದಿನ ಕೆಂಪು ಚಟ್ನಿ ಜೊತೆ ಮಸಾಲೆ ದೋಸೆ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಮತ್ತು ಇದಕ್ಕೆ ನಾನು ಆಲೂಗೆಡ್ಡೆ ಗ್ರೇವಿ ಮಾಡಿದ್ದೀನಿ. ಚೆನ್ನಾಗಿರುತ್ತೆ ಇದು ಕಾಂಬಿನೇಷನು. ಮತ್ತು ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಒಂದು ಸರಿ ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮತ್ತು ಹೆಚ್ಚು ಸಾಮಗ್ರಿಗಳು ಸಹ ಇದಕ್ಕೇನು ಬೇಡ. ಹಾಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ.